ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಜಾನಕಿಯಮ್ಮ ಅಂದರೆ ನಮಗೆ ಪ್ರತಿಯೊಬ್ಬರಿಗೂ ಗೌರವ, ಪ್ರೀತಿ ಎಲ್ಲ ಉಕ್ಕಿ ಹರಿತಾ ಇದೆ ಅಲ್ವ. ಆದರೆ ಅವರ ಇತ್ತೀಚೆಗಿಂದ ಅವರ ಸೊಸೆಯಾದ ಉಮಾ ಮುರಳಿ ಕೃಷ್ಣ ಮೇಲೆ ಕೂಡ ನನಗೆ ಬಹಳಷ್ಟು ಪ್ರೀತಿ ಬರ್ತಾಯಿದೆ. ನಮ್ಮ ಈ ಸುತ್ತಮುತ್ತಲ ಜನಗಳು ಏನು ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ, ಏನು ಬರ್ತಾಯಿದೆ ಅದೆಲ್ಲವೇ ಅಲ್ಲ ಅವರ ಜೀವನ. ಇದರ ಬಗ್ಗೆ ನಾನು ಅವರ ಜಾನಕಿ ಅಮ್ಮವರ ಆಸ್ತಿ ಬಗ್ಗೆ ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಖಂಡಿತವಾಗಿ ಅವರು ಕೋಟಿ ಕೋಟಿ ಆಸ್ತಿ ಮಾಡಿಲ್ಲ. ಅವರಿಗೆ ಹೈದರಾಬಾದಲ್ಲಿ ಒಂದು ದೊಡ್ಡ ಬಂಗಲೆ ಇದೆ, ಅದು ಮಡ್ರಾಸಲ್ಲಿ ಅವರ ಸ್ವಲ್ಪ ಅವರೊಂದು ಆಸ್ತಿಯನ್ನು ಮಾರಿ ಅದು ಹೈದರಾಬಾದಲ್ಲಿ ಒಂದು ಒಳ್ಳೆಯ ಬಂಗಲೆ ಇದೆ. ಅದು ಬಿಟ್ಟರೆ ಅವರಿಗೆ ಎಲ್ಲ ಸಾಧಾರಣ ಶ್ರೀಮಂತರಿಗೆ ಇರುವಂತಹ ಸಣ್ಣ ಪುಟ್ಟ ಒಂದು ಸೌಲಭ್ಯಗಳಿತ್ತು, ಒಂದು 2-3 ಕಾರು, ಅಲ್ಪ ಸ್ವಲ್ಪ ಚಿನ್ನ, ಅಷ್ಟು ಬಿಟ್ಟರೆ ಅವರಿಗೆ ಇನ್ನೇನು ದೊಡ್ಡ ಹೇಳುವಂತಹ ಆಸ್ತಿ ಇರಲಿಲ್ಲ. ಅವರು ಆಸ್ತಿಗಾಗಿ ದುಡ್ಡಿಗಾಗಿ ಯಾವತ್ತೂ ತಮ್ಮ ಒಂದು ಹಾಡನ್ನು ಅರ್ಪಿಸಿದವರು ಅಲ್ಲ. ಅವರಿಗೆ ಅದು ಹಾಡು ಕಲೆಯಾಗಿತ್ತು, ಅದರಲ್ಲಿ ಖುಷಿಪಟ್ಟರು. ಅವರ ಪತಿಯ ಮರಣ ನಂತರ ಅವರಿಗೆ ಅಂಥ ಯಾವುದೇ ಒಂದು ಸೌಲಭ್ಯಗಳು ಬೇಕಿರಲಿಲ್ಲ. ಅವರು ಮೈಸೂರಲ್ಲಿ ಹೈದರಾಬಾದ್ ಮನೆ ಮಾರಿ ಆರಾಮಾಗಿ ಮೈಸೂರಲ್ಲಿ ಇರ್ಬೋದಾಗಿತ್ತು, ಆದರೆ ಬಾಡಿಗೆ ಮನೆಯಲ್ಲಿ ಇರ್ತಾಯಿತ್ತು. ಅವರಿಗೆ ನೆಮ್ಮದಿ ಬೇಕಾಗಿತ್ತು ಕೊನೆ ಕಾಲದಲ್ಲಿ. ಎಂದು ಎಷ್ಟೇ ಕಷ್ಟ ಬಂದರೂ, ಯಾರ ಹತ್ರ ಎಷ್ಟೇ ಚೆನ್ನಾಗಿದ್ದರು, ಅವರು ಕುಟುಂಬದ ಒಂದು ಗುಟ್ಟನ್ನು ಯಾವತ್ತೂ ಬಿಟ್ಟು ಕೊಟ್ಟವರಲ್ಲ. ಅದನ್ನು ಖಾಸಗಿ ಬದುಕನ್ನು ಖಾಸಗಿಯಾಗಿ ಇಟ್ಕೊಂಡ್ರು. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸೊಸೆ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ಮಗನ ಬಗ್ಗೆ ಎಲ್ಲ ಬಂದ್ರೂ ಅದರಲ್ಲಿ 90ರಷ್ಟು ಖಂಡಿತವಾಗಿ ಸುಳ್ಳು. ಈಗ ನನಗೆ ಜಾನಕಿ ಅಮ್ಮನ ಮೇಲೆ ಹೇಗೆ ನನಗೆ ಗೌರವ ಇದೆ, ಅದೇ ನನಗೆ ಗೌರವ ಈಗ ಉಮಾ ಮುರಳೀಕೃಷ್ಣ ಅವರ ಮೇಲೆ ಇದೆ. ಯಾಕೆಂದರೆ ಅವರು ಅದ್ಭುತ ಸೊಸೆ ಆಗಿದ್ದರು. ಅವರು ಮಗನ ಮತ್ತು ಉಮಾ ಮುರಳೀಕೃಷ್ಣ ಅವರ ನಡುವೆ ಒಂದು ಹೊಂದಾಣಿಕೆ ಇರಲಿಲ್ಲ, ಡಿವೋರ್ಸ್ ಆಗಿದ್ದು ನಿಜ. ಅದು ಯಾವುದು ಕಾರಣಕ್ಕೆ ಅಂತ ಅದು ಕೂಡ ಗೊತ್ತಿಲ್ಲ ಯಾರಿಗೂ. ಸಣ್ಣ ಪುಟ್ಟ ಕಾರಣಗಳಿಗೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಇವರು ಆಧ್ಯಾತ್ಮಿಕ ಜೀವನ ಹುಡ್ಕೊಂಡು ಹೋದರು ಮುರಳೀಕೃಷ್ಣ ಅವರು. ಇವರು ಅದ್ಭುತ ಡ್ಯಾನ್ಸರ್, ಹಾಗಾಗಿ ಯಾವುದೊಂದು ಕಾರಣದಿಂದ ಅವರಿಗೆ ಹೊಂದಾಣಿಕೆ ಆಗಿಲ್ಲ. ಆದರೆ ಅವರು ನಿರಂತರವಾಗಿ ನಮ್ಮ ಜಾನಕಮ್ಮನ ಕೊನೆ ಉಸಿರಿನವರೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಹಾಗೆ ಅವರನ್ನು ಭೇಟಿ ಮಾಡ್ತಾಯಿದ್ರು. ಮೊಮ್ಮಗಳು ಕೂಡ ಆಗಾಗ ಬಂದು ಹೋಗ್ತಾಯಿದ್ರು. ಆದರೆ ಕೆಲವರು ಸುದ್ದಿ ಮಾಡಿದರು ಸಾವಿನ ಮನೆಗೆ ನಗ್ತಾ ಬರ್ತಾಯಿದ್ದಾರೆ ಅಂತ. ಖಂಡಿತ ಅದು ಹಾಗಲ್ಲ. ಇವರು 4.5 ವರ್ಷಕ್ಕೆ ಇವರು ಭರತನಾಟ್ಯಂ, ಅನಂತರಲ್ಲಿ ಕೂಚಿಪುಡಿ ಎಲ್ಲ ಕಲಿತ ತಮಿಳುನಾಡಿನ ಅದ್ಭುತ ಪ್ರಸಿದ್ಧ ಡ್ಯಾನ್ಸರ್. ಅವರ ಮುಖದಲ್ಲಿ ನಗು ಇರೋದಿರಲಿಕ್ಕೆ ಸಾಧ್ಯನೇ ಇಲ್ಲ. ಇವರಿಗಿಬ್ಬರು ಮಕ್ಕಳು ಕೂಡ ಇದ್ದರು, ವರ್ಷ ಮತ್ತು ಅಪ್ಸರ. ಅವರನ್ನು ಕೂಡ ಈ ಒಂದು ಗಾಯನ ಲೋಕದಲ್ಲೂ ಬಿಡಲಿಲ್ಲ. ಹಾಗೆ ನೃತ್ಯದ ಆ ಒಂದು ಕಲೆಗೂ ಇವರು ಸಮರ್ಪಣೆ ಮಾಡಿಲ್ಲ. ಅವರು ಆಧ್ಯಾತ್ಮಿಕವಾಗಿ ಯೋಗ ಆ ರೀತಿಯಾಗಿ ಅವರು ತಮ್ಮ ಜೀವನವನ್ನು ಮುನ್ನಡೆಸಿದರು. ಆದರೆ ಅವರು ನಗುತ್ತಾ ಬರಲಿಕ್ಕೆ ಕಾರಣ ಅವರು ಯಾವಾಗಲೂ ಹಸನ್ಮುಖಿ. ಅವರ ಒಂದು ರಕ್ತದೊಳಗಡೆ ಒಂದು ನೃತ್ಯ ಕೂಚಿಪುಡಿ ಹಾಗೆ ಭರತನಾಟ್ಯ ಅದು ಮಿಶ್ರ ಆಗಿ ಹೋಗಿದ ಕಾರಣ ಅವರ ಮುಖದಲ್ಲಿ ಖಂಡಿತವಾಗಿ ಸದಾ ನಗು ಇರಲೇಬೇಕು. ಅದೊಂದು ಅಭ್ಯಾಸ ಆಗಿ ರೂಢಿಯಾಗಿರುತ್ತೆ. ಹಾಗಾಗಿ ಅವರೆಲ್ಲೂ ಹೋಗುವಾಗಲೂ ಹಸನ್ಮುಖಿಯಾಗಿರ್ತಾರೆ. ಈಗ ಅವರಿಗೆ ಅವರ ಅತ್ತೆ ಹೋಗಿರೋದಕ್ಕೆ ತುಂಬ ದುಃಖ ಇದೆ. ಆದರೆ 2023ರಲ್ಲಿ ಅವರ ಮಗಳನ್ನು ಅವರು ದಿಢೀರನೊಂದು ಅಪಘಾತದಲ್ಲಿ ಕಳ್ಕೊಂಡ್ರು. ಆ ನೋವನ್ನು ನುಂಗಿ ಮುಖದಲ್ಲಿ ನಗು ತರಿಸಿ ಆ ಒಂದೆಲ್ಲವನ್ನು ಅವರು ಮತ್ತೆ ಕೂಡ ಅವರ ನೃತ್ಯದಲ್ಲಿ ಅವರು ಭಾಗವಹಿಸ್ತಾಯಿದ್ರು. ಆದರೆ ಇವತ್ತಿಗೂ ನಾನು ಅವರ ಒಂದು ಇಂಟರ್ವ್ಯೂ ನೋಡಿದಾಗ ಅವರಿಗೆ ಆ ಮಗಳ ದುಃಖ ಎಷ್ಟಿದೆ ಅಂದರೆ ಹೇಳಲಿಕ್ಕಾಗಲ್ಲ. ಅದರ ಮಧ್ಯೆ ಅವರ ಪತಿಯಿಂದ ಅವರು ದೂರ ಹೋದರು. ಆದರೆ ಈ ಮಕ್ಕಳು ನಿರಂತರವಾಗಿ ತಂದೆ ಜೊತೆ ಸಂಪರ್ಕದಲ್ಲಿದ್ದರು. 2 ಮಕ್ಕಳನ್ನು ಕೂಡ ಮುರಳೀಕೃಷ್ಣ ಅವರೇ ಮದುವೆ ಮಾಡಿ ಕೊಟ್ಟಿರೋದು. ಹಾಗಾಗಿ ತಂದೆ ಮಕ್ಕಳ ಬಾಂಧವ್ಯ ಚೆನ್ನಾಗಿತ್ತು. ಆದರೆ ಡಿವೋರ್ಸ್ ಆಗಿದ್ದಂತೂ ನಿಜ, ಅದು ಅವರ ಬಾಯಿಂದಲೇ ಬಂತು. ಅದಕ್ಕೆ ಕಾರಣಗಳು ಯಾರಿಗೂ ಗೊತ್ತಿಲ್ಲ. ಆದರೆ ಅತ್ತೆ ಸೊಸೆ ಆ ಒಂದು ಸಂಬಂಧವೂ ಚೆನ್ನಾಗಿತ್ತು. ಅಜ್ಜಿ ಮೊಮ್ಮಕ್ಕಳ ಸಂಬಂಧವೂ ಚೆನ್ನಾಗಿತ್ತು. ಅವರಿಗೆ ಎಷ್ಟು ಒಳ್ಳೆಯ ಗುಣ ಇದೆ ಅಂದರೆ, ಎಂಥದೇ ಕ್ವಶ್ಚನ್ ಅವ್ರ ಹತ್ರ ಕೇಳಿದಾಗಲೂ ಅವರು ಅದಕ್ಕೆ ಎಷ್ಟು ಸಂಯಮದ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಅದು ಹೇಳಲಿಕ್ಕೇ ಆಗಲ್ಲ. ಆದರೆ ಜನಗಳು ನಮ್ಮ ಈ ಸಾಮಾಜಿಕ ಜಾಲತಾಣ ಅವ್ರು ನಗ್ತಾ ಬಂದರು, ಅವ್ರ ಆಸ್ತಿಗಾಗಿ ಬಂದರು. ಅವರು ಯಾವುದೇ ಜಾನಕಮ್ಮನ ಆಸ್ತಿ ಅವರಿಗೆ ಬೇಕಾಗಿರಲಿಲ್ಲ. ಇರುವ ಒಂದು ಆಸ್ತಿನ ಚಿಕ್ಕ ಮೊಮ್ಮಗಳಾದ ಅಪ್ಸರೆಗೆ ಬರ್ಕೊಟ್ಟಿದ್ದಾರೆ. ಆದರೆ ಅವರು ತಾನು ಸ್ವಂತ ದುಡಿದು ಬೇಕಾದಷ್ಟು ಅವರು ಒಳ್ಳೆಯ ಒಂದು ಮನೆ, ಕಾರು ಎಲ್ಲವನ್ನು ಸಂಪಾದನೆ ಮಾಡಿದ್ದಾರೆ ಯಾರು, ಉಮಾ ಮುರಳೀಕೃಷ್ಣ ಅವರು. ಹಾಗಾಗಿ ಅವರಿಗೆ ಯಾವುದೇ ನಮ್ಮ ಅತ್ತೆ ಆಸ್ತಿಗೆ ಅವರು ಆಸೆ ಪಟ್ಟವರಲ್ಲ. ಹಾಗೆ ಮೊಮ್ಮಗ ಲಾಸ್ಟಿಗೆ
ನವೀನ್ ಕೈಯಿಂದಲೇ ಅವರು ಮೊಮ್ಮಗಳಿಗೆ ಎಲ್ಲವನ್ನು ದಾನ ಮಾಡಿದ್ದಾರೆ. ಇನ್ನೊಂದು ಕಡೆ ನವೀನ್ ಹೆಸರು ಕೂಡ ಹಾಳು ಮಾಡಲಿಕ್ಕೆ ನೋಡಿದರು. ಖಂಡಿತವಾಗಿ ನವೀನ್ ಕೂಡ ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಯಾಕಂದರೆ ಜಾನಕಮ್ಮನ ಹಾಡಿಗಿಂತ ಇನ್ನೇನು ಆಸೆ ಪಡಬೇಕು ನಾವು. ನಾವೆಲ್ಲ ಅವರ ಅಭಿಮಾನಿಗಳಾಗಿದ್ದು ಅವರ ಹಾಡಿಂದಲ್ವ. ಹಾಗಾಗಿ ಇಲ್ಲ ಸಲ್ಲದನ್ನೆಲ್ಲ ಬರೆದು ಕೊನೆಗೆ ಜಾನಕಮ್ಮನಿಗವರಿಗೆ ದುಃಖ ಆಗಿದಂತೆ ಎಲ್ಲ ಕಾಡಿಗೆ ಹೋಗಿಬಿಡೋಣ ಅಂತಂದಂತೆ. ಕೆಲವು ಕಮೆಂಟ್ ಅವರಿಗೆಲ್ಲ ಭಾಷೆಗಳು ಬರ್ತಾಯಿತ್ತು. ಕೆಲವು ವೀಡಿಯೋಗಳು ಯೂಟ್ಯೂಬಲ್ಲಿ ಬರೋ ವೀಡಿಯೋಗಳು ಕಮೆಂಟಲ್ಲಿ ನೋಡಿ ಅವರು ಬಹಳ ದುಃಖಿತರಾಗಿದ್ದರು. ಏನು ಮಾಡಲಿಕ್ಕಾಗಲ್ಲ, ವ್ಯೂಸ್ಗೋಸ್ಕರಾಗಿ ಸುಳ್ಳು ಪುಳ್ಳು ಹಾಕಬಾರ್ದು. ಅದು ಯಾರ ಮೇಲೆ ಹಾಕ್ತೀವಿ ನಾವು, ಯಾರ ಜೀವನ ಹಾಳಾಗುತ್ತೆ, ಸಾಧಕರಂದರೆ ಯಾರು, ಅದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ವೀಡಿಯೋ ಮಾಡಬೇಕು. ಅದು ಅಲ್ಲದೆ ನೋಡಿ, ಅವರ ಮೊಮ್ಮಗಳಿಂದ ಚಿಕ್ಕವರಿಂದ ಹಿಡಿದು ಕೊನೆ ತನಕ ಮೊಮ್ಮಗಳ ಹತ್ರ ಒಳ್ಳೆಯ ಒಂದು ಸಂಬಂಧವನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ. ಅವರು ಕೂಡ ಜಾನಕಮ್ಮನ ಹೆಸರನ್ನು ಎಲ್ಲೂ ಬಳಸಿ ಪ್ರಚಾರ ಗಿಟ್ಟಿಸಿಕೊಂಡವರೆಲ್ಲ. ಅದನ್ನು ಆ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಂಡು ಅಜ್ಜಿ ಜೊತೆ ಬಹಳ ಚೆನ್ನಾಗಿದ್ದರು. ಆವಾಗವಾಗ ಅಜ್ಜಿನ ನೋಡಲಿಕ್ಕೆ ಬರ್ತಾಯಿದ್ರು. ಯಾಕಂದರೆ ಕೊನೆಯಲ್ಲಿ ಅವರ ಮಗನ ಮರಣ ಅವರನ್ನು ಬಹಳ ಅದು ಅವರಿಗೆ ದುಃಖಿತರನ್ನಾಗಿ ಮಾಡಿತ್ತು. ಹಾಗಾಗಿ ಅವರು ಇರುವ ಕಾಲ ನಾನು ಮೈಸೂರಲ್ಲಿ ಇರಬೇಕು, ಅವರಿಗೆ ಹೈದರಾಬಾದಲ್ಲಿ ತೊಂದರೆ ಆಗಿರ್ಬೋದು, ಜನಗಳು ಮೀಟ್ ಮಾಡಲಿಕ್ಕೆ ಬರೋದು ಇಂಥದ್ದೆಲ್ಲ ತೊಂದರೆ ಆಗಿರೋದಕ್ಕೆ ಅವರು ಕಾಮಾಗಿ ಮೈಸೂರಲ್ಲಿದ್ದು ಬಿಟ್ಟರೆ, ಯಾರೋ ಅವರಂತಂದು ಮೈಸೂರಲ್ಲಿ ಬಿಟ್ಟವರಲ್ಲ. ಅವರು ಎಲ್ಲರ ಕುಟುಂಬದ ಎಲ್ಲರ ಜೊತೆ ಕೂಡ ಒಳ್ಳೆಯ ಸಂಬಂಧವನ್ನು ಬೆಳೆಸಿದರು. ಆದರೆ ಮಗನ ಸ್ಥಾನದಲ್ಲಿದ್ದ ನವೀನ್ ಜೊತೆ ಅವರಿಗೆ ತುಂಬ ನಂಬಿಕೆ, ಒಂದಷ್ಟು ಜನಗಳಿದ್ದರು ಅವರ ಜೊತೆ. ಅವರ ಮೇಲೆ ತುಂಬ ನಂಬಿಕೆ, ಪ್ರೀತಿ ಎಲ್ಲ ಕಾರಣ, ಮತ್ತು ಮೈಸೂರು ಅನ್ನುವ ಜಾಗ ಅವರಿಗೆ ಇಷ್ಟ ಇರುವ ಕಾರಣ ಅಲ್ಲೇ ತಮ್ಮ ಕೊನೆಗಾಲವನ್ನು ಅವರು ಮುಗಿಸಿದರು. ಮತ್ತು ಅವರಿಗೆ ಸರಿಯಾದ ವಯಸ್ಸಲ್ಲಿ ಅವರು ಕಾಲವಾಗಿದ್ದಾರೆ. ಆದರೆ ನಮಗೆ ಅವರ ಹಾಡುಗಳು ಬೇಕು, ಅವರ ಅಗತ್ಯ ಇತ್ತು. ಹಾಗಂತ ತುಂಬ ಕಷ್ಟಪಟ್ಟು ಬದುಕಲಿಕ್ಕೆ ಆಗಲ್ಲ. ಯಾವಾಗ ಮಗ ಮರಣ ಹೊಂದಿದ್ದಾರೆ ಆಗಲೇ ಜಾನಕಮ್ಮನ ಒಂದು ಅರ್ಧ ಜೀವ ಹೋದಾಗಾಗಿದೆ. ಆದರೆ ದಯವಿಟ್ಟು ನಾನೆಲ್ಲರಿಗೆ ಹೇಳೋದು, ಇಂಥ ದೊಡ್ಡ ದೊಡ್ಡ ಸಾಧಕಿಯರ ಬಗ್ಗೆ ಏನಾದರೂ ಬರೆಯುವಾಗ ಸ್ವಲ್ಪ ಯೋಚನೆ ಮಾಡಿ. ಒಂದೊಂದು ಹಾಡನ್ನು ಹಾಡುವಾಗ ಅವರು ಅದಕ್ಕೆ ಎಷ್ಟೊಂದು ನ್ಯಾಯ ಒದಗಿಸಿಕೊಟ್ಟಿದ್ದಾರಲ್ವ, ಎಷ್ಟೊಂದು ಸ್ಟ್ರಗಲ್ ಮಾಡಿರ್ಬೋದು ಅದನ್ನು ಕಲಿತು ರೆಕಾರ್ಡ್ ಮಾಡಿ ಹಾಡಿ. ಹಾಗಾಗಿ ಅವರ ಒಂದು ಸಾಧನೆಗೆ ನಾವು ಗೌರವ ಕೊಡೋಣ. ಅವರ ಒಂದು ನಮ್ಮ ಕರ್ನಾಟಕದ ಮೇಲೆ ಇಟ್ಟ ಪ್ರೀತಿ ಗೌರವ ಕೊಡೋಣ. ಸುಮ್ಮನೆ ಏನೋ ನಮಗೆ ವ್ಯೂಸ್ಗಾಗಿ ಹಾಕೋದಿಲ್ಲ. ಅವ್ರ ಕುಟುಂಬದ ಜೊತೆ ಎಲ್ಲರ ಜೊತೆ ಚೆನ್ನಾಗಿತ್ತು. ಅವರಿಗೆ ಮಗನ ಮರಣನೇ ಅವರಿಗೆ ಬಹಳಷ್ಟು ಅವರನ್ನು ಕಾಡಿತ್ತು. ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಎಲ್ಲರ ಸಪೋರ್ಟ್ ಪ್ರೀತಿ ಎಲ್ಲ ಇರಲಿ. ಅಪ್ಪಿತಪ್ಪಿ ನಮ್ಮ ಜಾನಕಮ್ಮ ಅವರ ಬಗ್ಗೆ ನಾನು ಏನಾದರೂ ಹೇಳಿದರೂ ಕೂಡ ನಾನು ಹೇಳಲ್ಲ. ಯಾಕೆಂದರೆ ನಾನು ಪ್ರತಿಯೊಬ್ಬರ ಬಗ್ಗೆ ಮಾತಾಡುವಾಗ ತುಂಬ ಯೋಚನೆ ಮಾಡಿನೇ ನಂತರ ಮಾತಾಡೋದು. ಏನಾದರೂ ಒಂದೆರಡು ಮಾತುಗಳು ನಾನು ಇಲ್ಲಿ ಮಾತಾಡಿ ತಪ್ಪು ಅಂತ ಅನಿಸಿದ್ರು ಕೂಡ ಕ್ಷಮೆ ಇರಲಿ. ಆಲ್ಮೋಸ್ಟ್ ನಾನು 100ಕ್ಕೆ 100 ಕೂಡ ಇಲ್ಲಿ ನಾನು ನೆಗೆಟಿವ್ ಆಗಿ ಮಾತಾಡಿಲ್ಲ ಅನ್ನೋ ಒಂದು ನನಗೆ ಧೈರ್ಯ ಇದೆ. ಹಾಗಾಗಿ ಮತ್ತಷ್ಟು ನಾನು ಜಾನಕಮ್ಮನ ವಿಡಿಯೋ ಜೊತೆ ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್ ಒನ್ಸ್ ಅಗೇನ್.